ರಾಜ್ಯಾಧ್ಯಕ್ಷ ವಿಜಯೇಂದ್ರರ ನೇತೃತ್ವದಲ್ಲಿ ಬಿಜೆಪಿಯ ಈ ಪಾದಯಾತ್ರೆಗೆ ಸಚಿವ ಚಲುವರಾಯಸ್ವಾಮಿ ವ್ಯಂಗ್ಯವಾಡಿದ್ದಾರೆ. ಅಶೋಕರಿಗೆ ವಾಕ್ ಮಾಡಬೇಕು ಅನಿಸುತ್ತೆ, ಮಾಡಲಿ, ಪ್ರತಿಭಟನೆ ಮಾಡೋರಿಗೆ ಬೇಡ ಅನ್ನೋದಕ್ಕಾಗಲ್ಲ ಅಂತ. ಅವ್ರಿಗೆ ಯಾವುದು ಸಬ್ಜೆಕ್ಟ್ ಇಲ್ಲ. ಅವ್ರಿಗೆ ಈ ಅಸೆಂಬ್ಲಿ ಒಳಗಡೆ ಇರ್ತಕ್ಕಂಥ ರೈತರ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಏನೂ ಮೆಟೀರಿಯಲ್ ಇಲ್ಲದೇ ಇರೋದ್ರಿಂದ, ಸರ್ಕಾರದ ಬಗ್ಗೆ ಬ್ಲೇಮ್ ಮಾಡೋದಕ್ಕೆ ಏನೂ ಇಲ್ಲದೇ ಇರೋದ್ರಿಂದ ಇದೊಂದು ಸಬ್ಜೆಕ್ಟನ್ನು ಹಿಡ್ಕೊಂಡಿದ್ದಾರೆ. ಸೊ ನಾವೇನು ಹೇಳೋದು ಅವರಿಗೆ, ವಾಕ್ ಮಾಡ್ಕೊಂಡು ಬರಲಿ ಬಿಡಿ ಒಂದಷ್ಟು ದಿವಸ. ಅಶೋಕ್ ಒಂದು ಸ್ವಲ್ಪ ವಾಕ್ ಮಾಡಬೇಕು ಅಂತ ಅನಿಸಿರ್ಬೇಕು, ವಾಕ್ ಮಾಡ್ತಾರೆ. ನಾವೇನು ಮಾಡೋಕ್ಕಾಗುತ್ತೆ? ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಮಾಡ್ತಕ್ಕಂಥದ್ದನ್ನ ಬೇಡ ಅನ್ನೋಕ್ಕಾಗತ್ತಾ? ಸೊ ನಾನು ಮೊನ್ನೆಲೇ ಹೇಳಿದೆ, ಗವರ್ನರು ಕಾನ್ಸ್ಟಿಟ್ಯೂಷನ್ ಹೆಡ್ ರಾಜ್ಯಕ್ಕೆ, ಅವರೇ ಸ್ವೇರಿಂಗ್ ಮಾಡೋದಕ್ಕೆ ಅನುಮತಿ ಕೊಟ್ಟು ಅವರೇ ಸ್ವೇರಿಂಗ್ ಕೊಡಿಸಿರೋದು. ನೋಡೋಣ, ಕ್ಯಾಬಿನೆಟಿಗೆ ಸಬ್ಜೆಕ್ಟ್ ಬರಲಿ, ಅದು ಮಾತಾಡೋಣ. ಅಲ್ಲಿ ಕ್ಯಾಬಿನೆಟ್ ಸಬ್ಜೆಕ್ಟ್ ಬಂದ ಮೇಲೆ ಅಲ್ಲಿ ಮಾತಾಡ್ತೀವಿ. ಯಾರ್ಯಾರ್ದನ್ನು ಗವರ್ನರ್ ಸಾಹೇಬರು ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಪ್ರಾಸಿಕ್ಯೂಷನ್ಗೆ, ಯಾರನ್ನ ಬರೆದಿದ್ದಾರೆ, ಅದನ್ನು ಯಾಕೆ ಬರೆದಿಲ್ಲ? ಇವ್ರು ಮಾತ್ರ, ಇನ್ಯಾರ್ದು ಇಲ್ವಾ ಅವ್ರ ಹತ್ರ ಪೆಂಡಿಂಗು? ಅದನ್ನು ಯಾಕೆ ಕಳಿಸ್ತಾ ಇಲ್ಲ? ಒಬ್ರಿಗೊಂದು ನ್ಯಾಯ ಮಾಡೋಕ್ಕಾಗತ್ತಾ? ಅದನ್ನು ಕಳಿಸ್ಬೇಕಲ್ಲ ಅವರು. ನನ್ನ ಇಬ್ಬರು ಸಹೋದ್ಯೋಗಿಗಳ ನೇರ ಸಂಪರ್ಕದಲ್ಲಿದ್ದಾರೆ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾಥು ಹಾಗೂ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ ಬೈದನಮನೆ. ಆನಂದ, ಒಂಥರ ಡೋಲಾಯಮಾನ ಅನ್ನೋಂಗಿತ್ತಲ್ಲ, ಇದು ಆಗತ್ತೆ ಆಗೋದಿಲ್ಲ. ರಾಯಚೂರಿನ ದೇವದುರ್ಗದಿಂದ ಶುರುವಾಗತ್ತೆ ಅಂತ ಆರಂಭದಲ್ಲಿ ಒಂದು ಮಾಹಿತಿ ಇತ್ತು. ಕರಮ್ಮ ನಾಯಕ್ ಅವರು ಬೇಡ ಅಂದ್ರಂತೆ, ನಮ್ಮ ಕ್ಷೇತ್ರದಿಂದ ಮಾಡಬೇಡಿ ಅಂದ್ರಂತೆ. ಎಷ್ಟರ ಮಟ್ಟಿಗೆ ಸತ್ಯ ಇದು? ಈಗೇನು ರಾಯಚೂರು ನಗರದಿಂದ ಆರಂಭ ಆಗುತ್ತಾ? ಎಸ್ ಅಜಿತ್, ಕಳೆದ 6 ದಿನಗಳಿಂದ ವಿಧಾನಸಭೆಯ ಕಲಾಪದ ಒಳಗಡೆ ಈ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ನಡೆಸಿರ್ತಕ್ಕಂಥ ಹೋರಾಟದ ಮುಂದುವರೆದ ಭಾಗ ಅಂತಂದ್ರೆ ಪಾದಯಾತ್ರೆ ಮಾಡಬೇಕು ನಿರ್ಧಾರವನ್ನು ಈಗ ಬಿಜೆಪಿ ತೆಗೆದುಕೊಂಡಿದೆ. ಬಿಜೆಪಿ ಒಳಗಡೆ ಈ ಪಾದಯಾತ್ರೆಗೆ ಸಂಬಂಧಪಟ್ಟಾಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಚರ್ಚೆಗಳು ಕೂಡ ಇತ್ತು. ಯಾಕಂದ್ರೆ ಮಿತ್ರ ಪಕ್ಷವಾಗಿರ್ತಕ್ಕಂಥ JDS ದೇವದುರ್ಗದಿಂದ ಈ ಪಾದಯಾತ್ರೆ ಆರಂಭ ಮಾಡೋದಕ್ಕೆ ತೀವ್ರವಾಗಿರ್ತಕ್ಕಂಥ ವಿರೋಧವನ್ನು ಕೂಡ ವ್ಯಕ್ತಪಡಿಸಿತ್ತು. ಯಾಕಂತಂದ್ರೆ ದೇವದುರ್ಗ ಏನಿದೆ ಅದು JDS ಶಾಸಕೀಯ ಇರ್ತಕ್ಕಂಥ ಕ್ಷೇತ್ರವಾಗಿರುವ ಕಾರಣಕ್ಕಾಗಿ ಅಲ್ಲಿಂದ ಮಾಡೋದು ಬೇಡ, ಬದಲಾಗಿ ಇದನ್ನು ಬೇರೆ ಜಿಲ್ಲೆಯಿಂದ ಮಾಡಿ ಅಥವಾ ಬೇರೆ ವಿಧಾನಸಭಾ ಕ್ಷೇತ್ರದ ಮಾಡಿ ಅಂತಕ್ಕ ಸಲಹೆಯನ್ನು ಕೊಟ್ಟಿದ್ರು. ಹಾಗಾಗಿ ಒಂದು ಗೊಂದಲದ ವಾತಾವರಣ ನಿರ್ಮಾಣ ಆಗಿತ್ತು. ಇದಕ್ಕೂ ಮುಂಚಿತವಾಗಿ ಈ ಒಂದು ವ್ಯಕ್ತಿ ಟಾರ್ಗೆಟ್ ಮಾಡಿ ಹೋರಾಟವನ್ನು ರೂಪಿಸಬೇಕೇ ಬೇಡವೇ ಅಂತಕ್ಕಂಥ ಚರ್ಚೆಗಳು ಕೂಡ ಸಹಜವಾಗಿ ಪಾರ್ಟಿ ಒಳಗಡೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಚರ್ಚೆಯನ್ನು ಹುಟ್ಟು ಹಾಕಿತ್ತು. ಅಂತಿಮವಾಗಿ ಅದು ವಿಷಯವನ್ನು ಇಟ್ಟುಕೊಂಡು ನಾವು ಹೋರಾಟವನ್ನು ಕೈಗೆತ್ತಿಕೊಳ್ಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಬಿಜೆಪಿಗೆ ಅಂತಿಮವಾಗಿ ಹೋರಾಟವನ್ನು ರೂಪಿಸುವ ನಿರ್ಧಾರ ಮಾಡಿದೆ. ಪಾದಯಾತ್ರೆ ಅಧಿಕೃತ ಘೋಷಣೆ ಮಾಡಿದೆ. 171 ಕಿಲೋಮೀಟರ್ ಪಾದಯಾತ್ರೆ ನಡೀತದೆ. 1ರಿಂದ ಆರಂಭಗೊಂಡು 10ರವರೆಗೆ ನಡೀತಕ್ಕಂಥ ಪಾದಯಾತ್ರೆ ಬಿಜೆಪಿ ಪಾಲಿಗೆ ಒಂದು ನಿರ್ಣಾಯಕ ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪಕ್ಷವನ್ನ ಸಂಘಟನೆ ಜೊತೆಗೆ ಒಂದು ಕಾರ್ಯಕರ್ತರಲ್ಲಿ ಹುಮ್ಮಸ್ಸು ತುಂಬಿಸುವ ರೀತಿಯಲ್ಲಿ ಈ ಪಾದಯಾತ್ರೆ ನಡೆಯುತ್ತೆ ಅಂತಕ್ಕಂಥದ್ದು ಈಗ ನಿಶ್ಚಯ ಆಗಿದೆ. ಇಲ್ಲಿರ್ತಕ್ಕಂಥ ಪ್ರಶ್ನೆ ಅಂದ್ರೆ ಇದರ ನೇತೃತ್ವವನ್ನು ಯಾರು ವಹಿಸ್ಕೊಳ್ತಾರೆ ಅಂತಕ್ಕಂಥ ಸಹಜವಾದ ಕುತೂಹಲ ಎಲ್ಲರಲ್ಲೂ ಕೂಡ ಇತ್ತು. ರಾಮನವರಿಗೆ ಜವಾಬ್ದಾರಿ ಕೊಡ್ಲಾಗತ್ತಾ ಅಥವಾ ಎಸ್ ಟಿ ನಾಯಕರಿಗೆ ಜವಾಬ್ದಾರಿ ಕೊಡ್ಲಾಗತ್ತಾ ಅಂತಕ್ಕಂಥ ಚರ್ಚೆಗಳಿತ್ತು. ಅಂತಿಮವಾಗಿ ರಾಜ್ಯ ಬಿಜೆಪಿ ಇದರ ನಾಯಕತ್ವವನ್ನು ವಹಿಸಿಕೊಂಡು ಪಾದಯಾತ್ರೆ ಮಾಡಬೇಕು ಅನ್ನೋ ನಿರ್ಧಾರವನ್ನು ತೆಗೆದುಕೊಂಡಿದೆ. ಇಲ್ಲಿ ವ್ಯಕ್ತಿಗತವಾಗಿರ್ತಕ್ಕಂಥ ನಾಯಕತ್ವ ಬದಲಾಗಿ ಸಾಮೂಹಿಕವಾಗಿ ಹೋರಾಟ ಮಾಡಬೇಕು ನಿರ್ಧಾರಕ್ಕೆ ಬರಲಾಗಿದೆ. ಮೈಸೂರಿನಲ್ಲಿ ಮೋಡ ಹಗರಣ ನಡೆದಾಗ ಯಾವ ರೀತಿ ಒಂದು ಸಂಘಟನಾತ್ಮಕವಾಗಿ ಸಾಮೂಹಿಕ ನಾಯಕತ್ವದಡಿ ಒಂದು ಹೋರಾಟವನ್ನು ರೂಪಿಸಲಾಗಿತ್ತು, ಆ ರೀತಿಯಾಗಿರ್ತಕ್ಕಂಥ ಹೋರಾಟವನ್ನು ಈಗ ನಡೆಸಲಾಗ್ತಾ ಇದೆ. ಕಲ್ಯಾಣ ಕರ್ನಾಟಕ ಭಾಗದ ನಾಯಕರು ಸಹಜವಾಗಿ ಅದರ ನೇತೃತ್ವವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ರೀತಿಯಲ್ಲಿ ಜವಾಬ್ದಾರಿ ತೆಗೆದು ಕೆಲಸವನ್ನು ಮಾಡ್ತಾರೆ. ರಾಮನವರಿಗೆ ನಿರ್ದಿಷ್ಟವಾಗಿ ಶ್ರೀರಾಮನವರಿಗೆ ಜವಾಬ್ದಾರಿ ಕೊಡುವ ಬಗ್ಗೆ ಪಕ್ಷದ ಒಳಗಡೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಚರ್ಚೆಗಳು ನಡೆದು ಅಂತಿಮವಾಗಿ ಈಗ ಸಾಮೂಹಿಕ ನಾಯಕತ್ವದಡಿ ಪಾದಯಾತ್ರೆ ಅಂತಕ್ಕಂಥ ನಿರ್ಧಾರ ಆಗಿದೆ. ಈಗ ಈ ಪಾದಯಾತ್ರೆ ಮೂಲಕ ಕಲ್ಯಾಣ ಕರ್ನಾಟಕ ಕಳೆದ ಲೋಕಸಭಾ ಚುನಾವಣೆ ಇರ್ಬೋದು, ವಿಧಾನಸಭಾ ಚುನಾವಣೆ ಇರ್ಬೋದು, ಇಲ್ಲೆಲ್ಲೂ ಕೂಡ ಸಹಜವಾಗಿ ಎಸ್.ಟಿ ಸಮುದಾಯ ಒಂದು ಸಕಾರಾತ್ಮಕವಾಗಿ ಬಿಜೆಪಿ ಜೊತೆ ನಿಂತಿರ್ತಕ್ಕಂಥ ಉದಾಹರಣೆಗಳಿಲ್ಲ. ಯಾಕಂದ್ರೆ 15 ಕ್ಷೇತ್ರಗಳಲ್ಲಿ 14 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಶಾಸಕರುಗಳೇ ಗೆದ್ದಿರ್ತಾರೆ. ಹಾಗಾಗಿ ಈ ಒಂದು ಕ್ಷೇತ್ರಗಳನ್ನು ಕೂಡ ದೃಷ್ಟಿಯಲ್ಲಿ ಇಟ್ಟುಕೊಂಡು ಈ ಒಂದು ಪಾದಯಾತ್ರೆ ಪೂರಕವಾಗುತ್ತೆ ಅಂತಕ್ಕಂಥ ಚರ್ಚೆಗಳು ಕೂಡ ಇದೆ. ಇನ್ನೊಂದು ಕಡೆ ಕಳೆದ ಲೋಕಸಭಾ ಚುನಾವಣೆ, ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಹಿನ್ನಡೆ ಅನುಭವಿಸಿದಂತ ಎಸ್.ಟಿ ನಾಯಕರಿಗೆ ಈ ಹೋರಾಟದ ಮೂಲಕ ಒಂದು ಪರಿಣಾಮ
ಪರಿಣಾಮಕಾರಿಯಾಗಿರ್ತಕ್ಕಂಥ ನಾಯಕತ್ವ ರೂಪಿಸಿಕೊಳ್ಳಿಕ್ಕೆ ಇದೊಂದು ಅವಕಾಶ ಅಂದ್ರೂ ಕೂಡ ತಪ್ಪಾಗಲಾರದು. ಮತ್ತೊಂದು ಬಹಳ ಮುಖ್ಯವಾಗಿ ಸಚಿವ ನಾಗೇಂದ್ರ ರಾಜೀನಾಮೆಗೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿರ್ತಕ್ಕಂಥ ಹೋರಾಟ ಬಳ್ಳಾರಿಯಲ್ಲಿ ಎಂಡ್ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಅಲ್ಲಿಂದ ಒಂದು ಗಟ್ಟಿ ಧ್ವನಿ, ಅಂದ್ರೆ ಇಡೀ ಪಾದಯಾತ್ರೆ ಉದ್ದಕ್ಕೂ ಕೂಡ ನಾಗೇಂದ್ರರನ್ನ ರಾಜೀನಾಮೆ ಕೊಡಿಸಬೇಕು ಅಂತಕ್ಕಂಥ ಗಟ್ಟಿ ಧ್ವನಿಯನ್ನು ಮೊಳಸ್ಲಿಕ್ಕೆ ಕೂಡ ಎಸ್ ಟಿ ನಾಯಕರು ಮುಂದಾಗಿರ್ತಕ್ಕಂಥ, ಅದಕ್ಕೆ ಇಡೀ ರಾಜ್ಯ ಬಿಜೆಪಿ ಬಲವಾಗಿ ನಿಂತಿರ್ತಕ್ಕಂಥದ್ದು ಬಹಳ ದೊಡ್ಡ ಮಟ್ಟದ ಬೆಳವಣಿಗೆ ಅಂದ್ರೂ ಕೂಡ ತಪ್ಪಾಗಲಾರದು. ನಾಗೇಂದ್ರ ರಾಜೀನಾಮೆ ಆಗೋ ತನಕನೂ ಕೂಡ ನಾವು ಹೋರಾಟದ ಹಿಂದಕ್ಕೆ ಸರಿಯಲ್ಲಂತಕ್ಕ ಸಂದೇಶವನ್ನು ಕೂಡ ಈ ಮೂಲಕ ಕೊಡೋದ್ರ ಮೂಲಕ ಅಡ್ಜಸ್ಟ್ಮೆಂಟ್ ರಾಜಕಾರಣ ಇಲ್ಲ, ರಾಜ್ಯ ಬಿಜೆಪಿ ನಾಯಕರು ನಿರ್ಣಾಯಕವಾಗಿರ್ತಕ್ಕಂಥ ಹೋರಾಟವನ್ನು ಮಾಡ್ತಾರೆ, ಯಾವುದೇ ಕಾರಣಕ್ಕೂ ಹೊಂದಾಣಿಕೆ ರಾಜಕಾರಣ ಮಾಡಲ್ಲ ಅಂತಕ್ಕಂಥ ಒಂದು ಗಟ್ಟಿಯಾಗಿರ್ತಕ್ಕ ಸಂದೇಶವನ್ನು ಕಾರ್ಯಕರ್ತರಿಗೆ ಕೊಡ್ಲಿಕ್ಕೂ ಕೂಡ ಈ ಹೋರಾಟ ಎಲ್ಲ ಒಂದ್ ಕಡೆ ಕಾರಣ ಆಗುತ್ತೆ ಅಂದ್ರೂ ಕೂಡ ತಪ್ಪಾಗಲಾರದು. ಒಟ್ಟಲ್ಲಿ ರಾಯಚೂರಿನಿಂದ ಆರಂಭಗೊಳ್ತಕ್ಕಂಥ ಈ ಹೋರಾಟ ಏನಿದೆ ಬಳ್ಳಾರಿ ತನಕನೂ ಕೂಡ ವಿಧಾನ ಅಂದ್ರೆ ಎಸ್ ಟಿ ಕ್ಷೇತ್ರ ಹೆಚ್ಚಿರ್ತಕ್ಕಂಥ ಭಾಗದಲ್ಲಿ ಸಂಚಾರ ಮಾಡಿ ಅಂತಿಮವಾಗಿ ಬಳ್ಳಾರಿಯಲ್ಲಿ ಅಂತ್ಯ ಆಗುವುದರ ಮೂಲಕ ಕರ್ನಾಟಕದ ಬಿಜೆಪಿ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ನಡೆಸ್ತಾ ಇರತಕ್ಕಂಥ ಒಂದು ಹೋರಾಟವನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತೇಳಿ ಅಧಿಕೃತವಾಗಿ ಪಾದಯಾತ್ರೆನ ಈಗ ಘೋಷಣೆ ಮಾಡಲಾಗಿದೆ. ಅಜಿತ್. ಎಸ್ ಪ್ರಶಾಂತ್, ಒಂಥರ ಈ ದಾವಣಗೆರೆ ಬೈ ಎಲೆಕ್ಷನ್ನಲ್ಲಿ ಕಾಣಿಸಿದಂಥ ಒಗ್ಗಟ್ಟು ಮತ್ತೆ ನಾಗೇಂದ್ರ ವಿಷಯದಲ್ಲಿ ಬಿಜೆಪಿಯಲ್ಲಿ ಕಾಣಿಸ್ತಾ ಇಲ್ವಾ? ಅದೇ ನಿಶ್ಚಿತವಾಗಿ ಈ ಇಡೀ ವಿಧಾನಸಭೆಯ ಅಧಿವೇಶನದಲ್ಲಿ ನೋಡ್ಲಿಕ್ಕೆ ಸಿಕ್ಕಿದ್ದು ಎಷ್ಟೇ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದ್ದರೂ ಕೂಡ ಬಿ ಜೆ ಪಿ ಒಂದು ರೀತಿ ಒಗ್ಗಟ್ಟಾಗಿ ಹೋರಾಟ ಮಾಡಿದ್ದನ್ನಂತರೂ ನಾವು ನೋಡಿದ್ದೀವಿ. ಅಂದರೆ ಕನ್ಸಿಸ್ಟೆನ್ಸಿ ಇತ್ತು, ಅಗ್ರೆಷನ್ ಇತ್ತು, ಮತ್ತು ಒಂದು ರೀತಿ ಕೋಆರ್ಡಿನೇಟೆಡ್ ಎಫರ್ಟ್ ಕೂಡ ವಿಧಾನಸಭೆಯ ಅಧಿವೇಶನದಲ್ಲಿ, ಅದು ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ನೋಡ್ಲಿಕ್ಕೆ ಸಿಕ್ಕಿದ್ದು ಬಹಳ ದಿನಗಳ ನಂತರ. ಯಾಕಂದರೆ ಆರ್ ಅಶೋಕ್ ಬಗ್ಗೆ ಸಾಕಷ್ಟು ಟೀಕೆ ಟಿಪ್ಪಣಿಗಳು ಪಾರ್ಟಿಯ ಒಳಗಿನಿಂದ ಮಾಧ್ಯಮಗಳಲ್ಲೂ ಕೂಡ ಕೇಳಿ ಬರ್ತಾ ಇದ್ವು. ಸಿದ್ದರಾಮಯ್ಯವ್ರ ನಂತರ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದಾಗ ಆರ್ ಅಶೋಕ್ ಆ ಸ್ಥಾನಕ್ಕೆ ಒಂದು ರೀತಿ ಅಗ್ರೆಷನನ್ನು ತೋರಿಸ್ತಾ ಇಲ್ಲ ಅಂತಕ್ಕಂಥದ್ದು. ಬಟ್ ಈ ಸದನದಲ್ಲಿ ನಿಸ್ಸಂದೇಹವಾಗಿ ಹೇಳಲೇಬೇಕಾಗತ್ತೆ, ಆರ್ ಅಶೋಕ್, ವಿಜೇಂದ್ರ, ಸುನೀಲ್ ಕುಮಾರ್, ಆ ಕಡೆ ಚಲವಾದಿ ನಾರಾಯಣ ಸ್ವಾಮಿ, ರವಿಕುಮಾರ್ ಇವರೆಲ್ಲರೂ ಕೂಡ ಒಂದು ಕೋಆರ್ಡಿನೇಟೆಡ್ ಎಫರ್ಟನ್ನು ಸದನದಲ್ಲಿ ತೋರಿಸುವಲ್ಲಿ ಮಾತ್ರ ಯಶಸ್ವಿಯಾಗಿದ್ದಾರೆ. ಪ್ರಶ್ನೆ ಈಗ ಸದನದಲ್ಲಿ ತೋರಿಸಿದ ಮಾತ್ರಕ್ಕೆ ನಾಗೇಂದ್ರ ರಾಜೀನಾಮೆಯನ್ನು ಕೊಡೋ ಸಾಧ್ಯತೆಗಳು ಕಾಣ್ತಾ ಇಲ್ಲ. ನಾಳೆ ಕೋರ್ಟ್ಗಳು ಏನಾದರೂ ಹೇಳಿದಾಗ, ಏನಾದರೂ ವಿಪರೀತ ಪ್ರತಿಕೂಲ ಸನ್ನಿವೇಶ ನಿರ್ಮಾಣ ಆದಾಗ ಮಾತ್ರ ಸರ್ಕಾರ ಆ ಬಗ್ಗೆ ಯೋಚನೆ ಮಾಡಬಹುದು ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇದೆ. ಕೆಲವು ಮೂಲಗಳು ಹೇಳ್ತಾ ಇವೆ, ಇನ್ನು ಕೆಲವು ದಿನಗಳ ನಂತರ ನಾಗೇಂದ್ರ ರಾಜೀನಾಮೆಯನ್ನು ತೆಗೆದುಕೊಂಡು ಸಣ್ಣ ಪ್ರಮಾಣದ ಸಂಪುಟ ಪುನಾರಚನೆಯನ್ನು ಡಿ ಕೆ ಶಿವಕುಮಾರ್ ಮಾಡ್ತಾರೆ ಅಂತಕ್ಕಂಥದ್ದನ್ನು ಕೂಡ ಹೇಳಲಾಗ್ತಾ ಇದೆ. ಇದು ಒಂದು ಭಾಗ. ಅದರ ಜೊತೆ ನನಗನ್ಸುತ್ತೆ ಈ ಬಳ್ಳಾರಿವರೆಗಿನ ಪಾದಯಾತ್ರೆ ಇದು ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವ್ರಿಗೆ ಹೆಚ್ಚಾಗಬೇಕಾಗಿದೆ. ಓಕೆ, ಯಾಕಂದರೆ 15 ವರ್ಷಗಳ ಹಿಂದೆ ನಮಗೆ ನೆನಪಿದ್ರೆ ಬೆಂಗಳೂರಿನಿಂದ ಬಳ್ಳಾರಿವರೆಗೆ ಪಾದಯಾತ್ರೆಯನ್ನು ಕಾಂಗ್ರೆಸ್ ತೆಗೆದುಕೊಂಡಿತ್ತು. ದಟ್ ವಾಸ್ ಒನ್ ಟೈಪ್ ಆಫ್ ಪೊಲಿಟಿಕಲ್ ಪ್ಯಾರಡೈಮ್ ಶಿಫ್ಟ್ ಕರ್ನಾಟಕದ ರಾಜಕಾರಣದಲ್ಲಿ ಅವತ್ತಿನ ಸನ್ನಿವೇಶಕ್ಕೆ ಅನುಗುಣವಾಗಿ ನೋಡಿದಾಗ. ಯಾಕಂದರೆ ಬಿ ಜೆ ಪಿ ಇನ್ವಿನ್ಸಿಬಲ್ ಅನ್ನಿಸ್ತಾ ಇತ್ತು. ಯಡಿಯೂರಪ್ಪನವರ ಸರ್ಕಾರ ಒಂದು ಕಡೆ, ಆಪರೇಷನ್ ಕಮಲ ಒಂದು ಕಡೆ, ಜನಾರ್ದನ್ ರೆಡ್ಡಿ ಬಳಿ ಇರ್ತಕ್ಕಂಥ ಒಂದು ಹಣಕಾಸಿನ ಮೈಟ್ನ ಕಾರಣದಿಂದಾಗಿ ಕಾಂಗ್ರೆಸ್ ಪೇಲವವಾಗಿ ಕಾಣ್ತಾ ಇತ್ತು, ಬಿ ಜೆ ಪಿ ಬಹಳ ಗಟ್ಟಿಯಾಗಿ ಕಾಣ್ತಾ ಇತ್ತು. ಬಟ್ ಯಾವಾಗ ಜನಾರ್ದನ್ ರೆಡ್ಡಿ ಪ್ರಕರಣ, ಗಣಿ ಹಗರಣ ಮುನ್ನೆಲೆಗೆ ಬಂತು, ಸಿದ್ದರಾಮಯ್ಯನವರು ತೊಡೆ ತಟ್ಟಿ ಘೋಷಣೆ ಮಾಡಿಯೇ ಬಿಟ್ಟರು, ನಾನು ಬೆಂಗಳೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆಗೆ ಹೋಗ್ತೀನಿ ಅಂತ. ಏನಾಯ್ತೋ ಬಿಡುತ್ತೋ ಕಾಂಗ್ರೆಸ್ನಲ್ಲಿ ಏಕಾಏಕಿ ಒಂದು ಒಗ್ಗಟ್ಟು ಕಾಣಿಸ್ಕೊಳ್ತು. ಹೌದು. ಮಲ್ಲಿಕಾರ್ಜುನ್ ಖರ್ಗೆ ಕೇಂದ್ರದ ಮಂತ್ರಿಯಾಗಿ ದಿಲ್ಲಿಗೆ ಹೋಗಿದ್ದರು. ಸಿದ್ದರಾಮಯ್ಯನವರ ನಾಯಕತ್ವ ಒಂದು ಡಾಮಿನೆನ್ಸ್ ಶುರು ಆಗಿದ್ದು ಆ ಪಾದಯಾತ್ರೆಯ ನಂತರ. ನನಗನ್ಸುತ್ತೆ ಆ ಕಾರಣದಿಂದ 15 ವರ್ಷಗಳ ನಂತರ ಆ ರೀತಿಯ ಮತ್ತೊಂದು ಪಾದಯಾತ್ರೆಯನ್ನು ನಾವು ಕೂಡ ಮಾಡಬಲ್ವಿ. 170 ಕಿಲೋಮೀಟರ್ ಏನೋ ಆಗತ್ತೆ ಹೆಚ್ಚು ಕಡಿಮೆ. ಹೌದು, ರಾಯಚೂರಿನಿಂದ ಬಳ್ಳಾರಿ ಎಷ್ಟು ದಿನ, ಪರ್ ಡೇ 30 ಕಿಲೋಮೀಟರ್ ಅಂತಕ್ಕಂಥದ್ದೇನೋ ಪ್ಲ್ಯಾನ್ ಆಗ್ತಿದೆ ಅಂತಕ್ಕಂಥದ್ದು ಬಿ ಜೆ ಪಿ ನಾಯಕರು ಹೇಳ್ತಾ ಇದ್ರು. ಕೆಲವರು ಹೇಳ್ತಾರೆ 20 ಕಿಲೋಮೀಟರ್ ಅನ್ನೋ. 20 ಕಿಲೋಮೀಟರ್ ಅಂದರೂ ಕೂಡ 8 ರಿಂದ 9 ದಿನ ಈ ಪಾದಯಾತ್ರೆ ನಡೆಯುತ್ತೆ. ಈ ಪಾದಯಾತ್ರೆಯ ಮೂಲಕ ಬಳ್ಳಾರಿಗೆ ಸೀಮಿತವಾಗಿ ಮತ್ತೊಮ್ಮೆ ಎಸ್ ಟಿ ನಾಯಕತ್ವ, ಮತ್ತೊಮ್ಮೆ ಆ ಪೊಲಿಟಿಕಲ್ ಡಾಮಿನೆನ್ಸ್ ತಂಬಳಿ ಬರಬೇಕು ಅಂತಕ್ಕಂಥದ್ದು ಇತ್ತೀಚೆಗೆ ಮರುಗೆಳೆಯರಾಗಿರುವ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರಿಗೆ ಸ್ಪಷ್ಟವಾಗಿದೆ ಅಂತ ಅನಿಸುತ್ತೆ. ಆ ಕಾರಣಕ್ಕೋಸ್ಕರ ಪಾದಯಾತ್ರೆ ಆಗಲೇಬೇಕು. ಶ್ರೀರಾಮುಲು ದಿಲ್ಲಿಗೂ ಕೂಡ ಹೋಗಿ ಬಂದರು, ವಿಜೇಂದ್ರರಿಗೂ ಕೂಡ ಬೆನ್ನು ಹತ್ತಿದೆ ಹೇಳಿದರು, ಉಳಿದ ನಾಯಕರಿಗೂ ಕೂಡ ಹೇಳಿದ್ದಾರೆ ಇಲ್ಲ ಪಾದಯಾತ್ರೆ ನಾವು ಮಾಡಲೇಬೇಕಾಗತ್ತೆ ಅನ್ನೋದು. ಪ್ರಾಯಶಃ 15 ವರ್ಷಗಳ ಹಿಂದೆ ಸಿದ್ದರಾಮಯ್ಯನವರು ಏನೊಂದು ಪಾದಯಾತ್ರೆಯನ್ನು ಬೆಂಗಳೂರಿನಿಂದ ಬಳ್ಳಾರಿಗೆ ಮಾಡಿದರು. ಆ ರೀತಿಯ ಪಾದಯಾತ್ರೆಯನ್ನು ಮಾಡುವುದರ ಮೂಲಕ
ನಾಗೇಂದ್ರರ ಒಂದು ಬಳ್ಳಾರಿ ರಾಜಕಾರಣದಲ್ಲಿ ಒಂದು ಹೆಜಿಮನಿ ಏನಿದೆ ಅಜಿತ್ ಸದ್ಯದ ಮಟ್ಟಿಗೆ ಅದನ್ನು ಒಡೆಯುವ ಪ್ರಯತ್ನವನ್ನು ರಾಮುಲು ಮತ್ತು ಜನಾರ್ದನ್ ರೆಡ್ಡಿಯವರು ಮಾಡಬೇಕು ಅಂತಕ್ಕಂಥ ಉತ್ಸಾಹದಲ್ಲಿದ್ದಾರೆ ಅನಿಸುತ್ತೆ. ಆ ಕಾರಣದಿಂದ ಈಗ ದೇವದುರ್ಗದಿಂದ ಕರೆಮ್ಮ ನಾಯಕ್ ಬೇಡ ಅಂದರು, ಇನ್ನೊಬ್ಬರು ಬೇಡ ಅಂದರು, ಬಿ ಜೆ ಪಿಯ ಕೆಲ ನಾಯಕರು ನಾವು ಉದ್ಘಾಟನೆಗೆ ಬರ್ತೀವಿ, ಸಮಾರೋಪಕ್ಕೆ ಬರ್ತೀವಿ ಅಂದರೂ ಕೂಡ ಸ್ಥಳೀಯವಾಗಿ ನಾವು ಜನರನ್ನು ಮೊಬಿಲೈಸ್ ಮಾಡ್ತೀವಿ. ಮತ್ತೊಮ್ಮೆ ಎಸ್ ಟಿ ನಾಯಕತ್ವ ನಮ್ಮ ಕಡೆ ಬಂದರೆ ಮಾತ್ರ ಬಳ್ಳಾರಿ ರಾಜಕಾರಣದಲ್ಲಿ ಚಿಗಿತ್ಕೊಳ್ಬೋದು ಅನ್ನೋದು ಜನಾರ್ದನ್ ರೆಡ್ಡಿ ಮತ್ತು ರಾಮುಲು ಅವರಿಗೆ ನಿಧಾನವಾಗಿ ಅರಿವಾಗತೊಡಗಿದೆ. ಅವರ ಜಗಳದಿಂದ ಆ ಡಾಮಿನೆನ್ಸ್ ಕೂಡ ಹೋಯಿತು. ಅವರ ಜಗಳದಿಂದ ಬಳ್ಳಾರಿ ಮಟ್ಟಕ್ಕೇನು ಬಿ ಜೆ ಪಿ ಗಟ್ಟಿಯಾಗಿತ್ತು, ಆ ಒಂದು ಸ್ಥಾನವನ್ನು ನಾಗೇಂದ್ರ ನಿಧಾನವಾಗಿ ತೆಗೆದುಕೊಂಡ್ರು. ಈಗ ಅವ್ರ ಮೇಲೆ ಆರೋಪ ಬಂದಿರಬಹುದು, ಬಟ್ ನಾಗೇಂದ್ರರ ಒಂದು ಪ್ರಭಾವ ಬಳ್ಳಾರಿ ರಾಜಕಾರಣದಲ್ಲಿದೆ. ರಾಮುಲು ಸ್ವತಃ ಚುನಾವಣೆ ಸೋತರು. ಅದನ್ನು ವಾಪಸ್ ಗಳಿಸುವುದಕ್ಕೋಸ್ಕರ ಜನಾರ್ದನ್ ರೆಡ್ಡಿ ಮತ್ತು ರಾಮುಲು ಉತ್ಸಾಹಿತರಾಗಿ ಈ ಒಂದು ಪಾದಯಾತ್ರೆಯ ತಯಾರಿಯಲ್ಲಿ ತೊಡಗಿದ್ದಾರೆ ಅಂತ ಅನಿಸುತ್ತೆ. ಉಳಿದವರು ಕೂಡ ಅದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೇಗಿರುತ್ತೆ ಈ ಪಾದಯಾತ್ರೆ? 10 ದಿನಗಳ ಕಾಲ ಹೇಗಾಗತ್ತೆ? ಇಡೀ ಕರ್ನಾಟಕದ ಬಿ ಜೆ ಪಿ ಒಂದು ಒಡೆದ ಮನೆ ಅನ್ನುವ ವಾತಾವರಣ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದಾಗಲೂ ಇತ್ತು, ಕ್ರಾಸ್ ವೋಟ್ ಆದಾಗಲೂ ಇತ್ತು. ಬಟ್ ಈ ಅಧಿವೇಶನದ 10 ದಿನದಲ್ಲಿ ಕರ್ನಾಟಕದ ಬಿ ಜೆ ಪಿ ನಾಯಕರು ಕೇಂದ್ರದವ್ರು ಹೇಳಿದ್ರು ಬಿಟ್ಟರು, ಕೋರ್ ಕಮಿಟಿ ಸೇರ್ತೋ ಬಿಡ್ತೋ, ಒಟ್ಟಿಗಿದ್ದೀವಿ ಅನ್ನೋದನ್ನು ತೋರಿಸುವ ಪ್ರಯತ್ನ ಮಾಡಿದ್ದಾರೆ. ಈಗ ನಾಗೇಂದ್ರ ವಿಷಯಕ್ಕೆ ಬಂದರೆ ಅಜಿತ್, ಸದನದಲ್ಲಿ ಈ ವಿಷಯವನ್ನು ಪ್ರಸ್ತಾಪಿಸ್ತಾ ಇದ್ದಾಗ ಹೊರಗಡೆ ಇದಕ್ಕೇನು ಬಹಳ ದೊಡ್ಡ ಟ್ರಾಕ್ಷನ್ ಇರಲಿಲ್ಲ. ಆದರೆ ಕರ್ನಾಟಕದ ಬಿ ಜೆ ಪಿ ನಾಯಕರು ಒಂದು ಕನ್ಸಿಸ್ಟೆನ್ಸಿಯನ್ನು ಏನು ತೋರಿಸಿದ್ದಾರೆ. ಒಂದು ಇಲ್ಲಪ್ಪ ನಾವು ಹೋರಾಟ ಮಾಡೇ ಮಾಡ್ತೀವಿ. ಈಗ ಶುಕ್ರವಾರ ಈ ಹೋರಾಟ ಬಿಟ್ಟಿದ್ರೆ ನಿಶ್ಚಿತವಾಗಿ ಜನ ಪ್ರಶ್ನೆ ಕೇಳೋರು, ಒಂದು ವಾರ ಯಾಕೆ ವಾಶೌಟ್ ಮಾಡಿದ್ರಿ, ಆಮೇಲೆ ಯಾಕೆ ನೀವು ಹೋರಾಟ ನಡೆಸಲಿಲ್ಲ, ಏನಾಯಿತು, ಸರ್ಕಾರ ಏನು ಮಾಡ್ತು ಅಂತ. ಹೀಗಾಗಿ ಸೋಮವಾರವೂ ಕೂಡ ಹೋರಾಟ ಮುಂದುವರಿಸ್ತಾ ಅಹೋರಾತ್ರಿ ಧರಣಿಯನ್ನು ಅನೌನ್ಸ್ ಮಾಡಿದ ನಂತರ ಸರ್ಕಾರ ಏಕಾಏಕಿ ಸದನವನ್ನು ಅನಿರ್ದಿಷ್ಟಾವಧಿವರೆಗೆ ಮುಂದೂಡಿದ್ರಿಂದ ಈ ಒಂದು ಹೋರಾಟವನ್ನು ಬಿ ಜೆ ಪಿ ಹೊರಗಡೆ ತೆಗೆದುಕೊಂಡು ಹೋಗ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಯೂಶ್ವಲಿ ಏನಾಗುತ್ತೆ ಅಜಿತ್, ಪಾಲಿಟಿಕ್ಸ್ನಲ್ಲಿ ಹೊರಗಡೆ ಹೋರಾಟ ಮೊದಲು ಮಾಡಿ ಅದನ್ನು ಸದನದೊಳಗಡೆ ತೆಗೆದುಕೊಂಡು ಬರ್ತಾರೆ. ಬಟ್ ಬಿ ಜೆ ಪಿ ಆಫ್ಟರ್ ಥಾಟ್ ಇದೆ ನಾಗೇಂದ್ರ ವಿಷಯ ಅನಿಸುತ್ತೆ. ಆ ಕಾರಣಕ್ಕೋಸ್ಕರ ಹೊರಗಡೆ ಹೋರಾಟವನ್ನು ಸದನದ ಅಧಿವೇಶನದ ಮುಕ್ತಾಯದ ನಂತರ ಮಾಡ್ತಿದ್ದಾರೆ. ನಿಶ್ಚಿತವಾಗಿ ಪೊಲಿಟಿಕಲಿ ಎಷ್ಟು ಲಾಭ ಆಗುತ್ತೆ ಬಿ ಜೆ ಪಿಗೆ ಅಂತಕ್ಕಂಥದ್ದು, ಪಾದಯಾತ್ರೆಯಲ್ಲಿ ನಡೆಯುವ ಚಟುವಟಿಕೆಗಳು, ಪಾದಯಾತ್ರೆಯ ಸಂದರ್ಭದಲ್ಲಿ ಒಗ್ಗಟ್ಟು ಪ್ರದರ್ಶನವಾಗುತ್ತಾ, ಪಾದಯಾತ್ರೆ ಹೇಗೆ ನಡೆಯುತ್ತೆ, ಜನರ ರೆಸ್ಪಾನ್ಸ್ ಹೇಗಿರುತ್ತೆ. ಬಳ್ಳಾರಿ ರಾಯಚೂರಿನಲ್ಲಿ ಮತ್ತೊಮ್ಮೆ ಲಾಸ್ಟ್ ಗ್ರೌಂಡನ್ನು ಈಗ ಬಿಡದಿ ಪಾದಯಾತ್ರೆ ಉದ್ಘಾಟನೆಗೆ ವಿಪಕ್ಷ ನಾಯಕರು ಹೋಗಿ ಬಂದರು. ಆರ್ ಅಶೋಕ್ ಅವರು ಉದ್ಘಾಟನೆ ಮಾಡಿ ಬಂದು, ಈ ಪಾದಯಾತ್ರೆ ಉದ್ಘಾಟನೆ ಕುಮಾರಸ್ವಾಮಿ ಅವರು ಬರ್ತಾರಂತೆ. ಈ ಮೈತ್ರಿನ ಮತ್ತೆ ಟ್ರ್ಯಾಕಿಗೆ ತರುವ ಪ್ರಯತ್ನದ ಭಾಗವಾಗಿ ನಡೀತಾ ಇದೆಯಾ? ವಿಜೇಂದ್ರರಿಗೂ ಕುಮಾರಸ್ವಾಮಿ ಅವರಿಗೂ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದ್ದಾವೆ ಅಂತ ಚರ್ಚೆಯನ್ನು ಮಾಡ್ತಾ ಇದ್ವಿ, ಅದನ್ನು ಮುಗಿಸುವ ಭಾಗವಾಯಿತು. ಅದೇ ನೋಡಿ, ಎಷ್ಟೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೂ ಕೂಡ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಗೆ ಒಂದು ಅರಿವಾಗಿದೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿರುವಾಗ ನಾವು ಜಗಳವಾಡ್ತಾ ಕೂತ್ರೆ ನಮಗೆ ಪೊಲಿಟಿಕಲ್ ಫ್ಯೂಚರ್ ಇರಲ್ಲ ಅನ್ನೋದು. ಯಾವುದೇ ಕಾರಣಕ್ಕೂ ಕೂಡ 2028 ಚುನಾವಣೆ ಜೊತೆಯಾಗಿ ಹೋಗಬೇಕಾಗತ್ತೆ ಅನ್ನೋದು ಬಹುತೇಕ ನಾಯಕರಿಗೆ ನಿಧಾನವಾಗಿ ಮ್ಯಾಥಮೆಟಿಕ್ಸ್ ಮತ್ತು ಕೆಮಿಸ್ಟ್ರಿಯ ಅಧ್ಯಯನ ನಂತರ ಅರಿವಾಗತೊಡಗಿದೆ. ಅದು ಕುಮಾರಸ್ವಾಮಿ ಅವ್ರಿಗೂ ಗೊತ್ತಿದೆ, ಅದು ಬಿ ಜೆ ಪಿಗೂ ಕೂಡ ಗೊತ್ತಿದೆ. ಹೀಗಾಗಿ ಅದು ಎಷ್ಟೇ ಸಾಂಕೇತಿಕ, ಎಷ್ಟೇ ಒಳಗಡೆ ಜಗಳ ಇದ್ದರೂ, ಎಷ್ಟೇ ಅಸಮಾಧಾನ ಇದ್ದರೂ ಕೂಡ ಒಟ್ಟಿಗೆ ಹೋಗುವ ನಿರ್ಣಯಕ್ಕೆ ಅಥವಾ ಒಟ್ಟಿಗೆ ಹೋಗುವ ಮನಸ್ಥಿತಿಗೆ ಎರಡೂ ಪಕ್ಷಗಳ ನಾಯಕರು ನಿಧಾನವಾಗಿ ಬರಲೇಬೇಕಾಗತ್ತೆ ಅನ್ನೋದು ಕೇಂದ್ರನೂ ಅವ್ರಿಗೆ ಹೇಳ್ತಾ ಇದೆ, ಪೊಲಿಟಿಕಲ್ ಸಿಚುವೇಶನ್ ಕೂಡ ಅದನ್ನು ಸ್ಪಷ್ಟವಾಗಿ ಹೇಳ್ತಾ ಇದೆ. ಹೀಗಾಗಿ ಕುಮಾರಸ್ವಾಮಿ ಪಾದಯಾತ್ರೆಯ ಉದ್ಘಾಟನೆಗೆ ಅಶೋಕ್ ಹೇಗೆ ಸಾಂಕೇತಿಕವಾಗಿ ಬಂದರೋ ಅಷ್ಟೇ ಸಾಂಕೇತಿಕವಾಗಿ ಬರ್ತಾರ ಅಥವಾ ಒಂದೆರಡು ದಿನ ಅವರು ಹೆಜ್ಜೆ ಹಾಕ್ತಾರ ನೋಡ್ಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.